ಭಗವಾನ್ ಬುದ್ಧರು ವಿಶ್ವಕ್ಕೆ ಪ್ರೇಮದ ಸಂದೇಶವನ್ನು ಸಾರಿದರು. ಬುದ್ಧರು ಹೇಳ್ತಾರೆ, ಪ್ರೇಮದಿಂದ ದ್ವೇಷವನ್ನೂ ಜಯಿಸಬಹುದು. ಕದನದ ಹೊರತಾಗಿಯೂ ಕೇವಲ ಪ್ರೇಮದಿಂದ ವಿಶ್ವವನ್ನೇ ಗೆಲ್ಲಬಹುದು. ನೀವೇ ಆಲೋಚನೆ ಮಾಡಿ ನೋಡಿ, ನಿಮಗೆ ಜನರಿಂದ ಬೇಕಾಗಿರೋದಾದರೂ ಏನು? ಎಲ್ಲರಿಂದ ಪ್ರೇಮ ಬಯಸುತ್ತೀರೋ ಅಥವಾ ದ್ವೇಷ ಬಯಸುತ್ತೀರೋ? ಆದರೆ ನಾವುಗಳು ಪ್ರೇಮದ ಭಾವವನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಪ್ರೇಮವನ್ನು ವಿಕೃತಗೊಳಿಸುತ್ತೇವೆ. ಆಸೆಯಿಂದ ಪ್ರೇಮ ರೂಪುಗೊಳ್ಳುತ್ತದೆ. ಅಜ್ಞಾನದಿಂದ ಅದೇ ಪ್ರೇಮ ಕಾಮ ಮತ್ತು ದ್ವೇಷದಲ್ಲಿ ಬದಲಾಗುತ್ತದೆ. ಒಂದಿನ ಬುದ್ಧರ ಪ್ರೀತಿಯ ಶಿಷ್ಯ ಆನಂದನು ಭಿಕ್ಷಾಟನೆಗಾಗಿ ಒಂದು ಊರಿಗೆ ಹೋಗಿದ್ದನು. ಭಿಕ್ಷಾಟನೆ ವೇಳೆ ಅವನಿಗೆ ಬಾಯಾರಿಕೆ ಆಯಿತು. ಅವನು ಒಂದು ಬಾವಿಯ ಸಮೀಪ ತಲುಪಿ ಅಲ್ಲಿ ನೀರು ತುಂಬುತ್ತಿದ್ದ ಪ್ರಕೃತಿ ಎಂಬ ಯುವತಿಗೆ ನೀರುಣಿಸಲು ಕೇಳಿದನು. ಆ ಯುವತಿ ಮೊದಲೇನೋ ನೀರುಣಿಸಲು ಒಪ್ಪಿಕೊಂಡಳು. ಆದರೆ ಕೂಡಲೇ ನೀರಿನ ಬಿಂದಿಗೆಯನ್ನು ಹಿಂದೆ ಮಾಡಿಕೊಂಡಳು. ಆಗ ಆನಂದನು ಕೇಳ್ತಾನೆ, ಏನಾಯ್ತು? ನನಗೆ ಯಾಕೆ ನೀರು ಕುಡಿಸುತ್ತಿಲ್ಲ? ಅದಕ್ಕೆ ಪ್ರಕೃತಿ ಹೇಳ್ತಾಳೆ, ನಾನು ಕೀಳು ಜಾತಿಯವಳು. ನಾನು ನಿಮಗೆ ನೀರು ಕುಡಿಸುವುದರಿಂದ ನಿಮ್ಮ ಧರ್ಮ ಭ್ರಷ್ಟವಾಗುವುದು. ನೀವು ನನ್ನಿಂದ ದೂರ ಇರುವುದೇ ಒಳ್ಳೆಯದು. ಆನಂದ ಅವಳಿಗೆ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡಿ. ನೀವು ನೀರು ಕುಡಿಸುವುದರಿಂದ ನನ್ನ ಧರ್ಮ ಭ್ರಷ್ಟವಾಗುವುದಿಲ್ಲ, ಬದಲಾಗಿ ಸಂಪನ್ನವಾಗುತ್ತದೆ. ನಮ್ಮ ಗುರು ಬುದ್ಧರು ಹೇಳ್ತಾರೆ, ಈ ಲೋಕದಲ್ಲಿ ಯಾರೂ ಚಿಕ್ಕವರಿಲ್ಲ, ಯಾರೂ ದೊಡ್ಡವರಿಲ್ಲ, ಅಥವಾ ಯಾರೂ ಮೇಲಲ್ಲ ಕೀಳಲ್ಲ, ಎಲ್ಲರೂ ಸಮಾನರೇ. ಅದನ್ನ ಕೇಳಿದ ಪ್ರಕೃತಿಯು ಬಹಳ ಖುಷಿಪಟ್ಟಳು. ಆ ಯುವತಿ ತನ್ನ ಬಿಂದಿಗೆಯಿಂದ ಆನಂದನಿಗೆ ನೀರು ಕುಡಿಸಿದಳು. ಆನಂದ ನೀರು ಕುಡಿದು ಅಲ್ಲಿಂದ ಹೊರಟು ಹೋದ. ಆನಂದ ಏನೋ ಅಲ್ಲಿಂದ ಹೊರಟು ಹೋದ. ಆದರೆ ಪ್ರಕೃತಿಯು ಆನಂದನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದಳು. ಆನಂದನೋ ಯುವಕನಾಗಿದ್ದ, ಬಹಳ ಆಕರ್ಷಣೀಯ ಸುಂದರ ಯುವಕನಾಗಿದ್ದ. ಯಾರೇ ಆದರೂ ಬಹಳ ಸುಲಭವಾಗಿ ಅವನ ಮೇಲೆ ಮೋಹಿತವಾಗುವ ರೀತಿ ಅವನ ವರ್ಚಸ್ಸು. ಆ ಯುವತಿಯೂ ಕೂಡ ಆನಂದನ ಕಡೆಗೆ ಆಕರ್ಷಿತಳಾಗ್ತಾ ಇದ್ದಳು. ಅವಳು ದಿನವೂ ಬಾವಿಯ ಬಳಿ ಆನಂದನಿಗಾಗಿ ಕಾಯ್ತಾ ಇದ್ದಳು. ಆನಂದನು ಅಲ್ಲಿಂದ ಸಾಗ್ತಾ ಇರುವಾಗ ಅವಳು ತನ್ನ ಕೈಯಿಂದ ಆನಂದನಿಗೆ ನೀರು ಕುಡಿಸುತ್ತಿದ್ದಳು. ಇದಕ್ಕಿಂತ ಮೊದಲು ಆ ಯುವತಿಗೆ ಆನಂದನನ್ನು ಒಂದು ಸಾರಿ ನೋಡಿದರಾಯ್ತು ಎಂಬ ಆಸೆ ಇತ್ತು. ಆದರೆ ಆ ಆಸೆ ನಿಧಾನವಾಗಿ ಹೆಚ್ಚಾಗ್ತಾ ಇತ್ತು. ಹೀಗೆ ಒಂದಿನ ಆನಂದನು ಆ ಪ್ರಕೃತಿಯ ಊರಿಗೆ ಬರದೇ ಇದ್ದಾಗ ಅವಳು ಚಿಂತೆಯಲ್ಲಿ ಮುಳುಗಿದಳು. ಅದೇ ಚಿಂತೆಯಲ್ಲಿ ಅವಳು ಬುದ್ಧರ ಆಶ್ರಮವನ್ನು ತಲುಪಿದಳು. ಅಲ್ಲಿ ಆನಂದನನ್ನು ಭೇಟಿ ಮಾಡಿದ ಕೂಡಲೇ ಪ್ರಕೃತಿಯ ಮುಖದಲ್ಲಿದ್ದ ಎಲ್ಲಾ ನಿರಾಸೆಯ ಛಾಯೆ ಮಾಯವಾಗಿ ಆನಂದದ ಹೊಳಪು ಮುಖದಲ್ಲಿ ಅರಳಿತು. ಮಂದಹಾಸದಿಂದ ಆನಂದನಿಗೆ ಕೇಳ್ತಾಳೆ, ನೀವು ಈ ದಿನ ನಮ್ಮೂರಿಗೆ ಭಿಕ್ಷೆಗಾಗಿ ಬರಲಿಲ್ಲವಲ್ಲ? ಆನಂದನು ಹೇಳಿದ, ಹೌದು, ನನಗೆ ಆಶ್ರಮದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ದಿನ ಬರಲಾಗಲಿಲ್ಲ. ಪ್ರಕೃತಿ ಕೇಳ್ತಾಳೆ, ಒಂದ್ ವೇಳೆ ನೀವು ಜಾತಿ ಭೇದವನ್ನು ಒಪ್ಪೋದಿಲ್ಲ ಅಂದರೆ ನೀವು ನಾಳೆ ನಮ್ಮ ಔತಣವನ್ನು ಸ್ವೀಕರಿಸುತ್ತೀರಾ? ಆನಂದನು ಹೇಳಿದ, ಖಂಡಿತವಾಗಿಯೂ ಬರುತ್ತೇನೆ. ಅದಕ್ಕೆ ಮೊದಲು ನಾನು ನನ್ನ ಗುರುಗಳ ಅನುಮತಿ ಪಡೆಯಬೇಕು. ಅವರ ಅನುಮತಿಯ ನಂತರವೇ ನಿಮ್ಮ ಮನೆಗೆ ಬರುತ್ತೇನೆ. ಅದನ್ನ ಕೇಳಿದ ಪ್ರಕೃತಿ ಬಹಳ ಖುಷಿಯಾಗಿ ಅಲ್ಲಿಂದ ತನ್ನ ಊರಿಗೆ ಹೊರಟು ಹೋದಳು. ಆನಂದದಿಂದಲೇ ಮನೆಗೆ ತಲುಪಿದ ಪ್ರಕೃತಿಗೆ ರಾತ್ರಿಯೆಲ್ಲಾ ನಿದ್ರೆಯೇ ಬರಲಿಲ್ಲ. ಅವಳು ನಾಳೆಯ ಸೂರ್ಯೋದಯಕ್ಕಾಗಿ ಆತುರದಿಂದ ಕಾಯ್ತಾ ಇದ್ದಳು. ಅವಳು ಮನಸ್ಸಲ್ಲೇ, ಆನಂದನೂ ಕೂಡ ನನ್ನನ್ನು ಇಷ್ಟಪಡ್ತಾ ಇರಬಹುದು, ಅದಕ್ಕಾಗಿಯೇ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಅವಳು ಪೂರ್ತಿ ರಾತ್ರಿ ಆನಂದನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದಳು. ಇಡೀ ರಾತ್ರಿ ಆನಂದನನ್ನು ಹೇಗೆ ಸಂತುಷ್ಟಿಪಡಿಸಬೇಕೆಂದು ಯೋಚನೆ ಮಾಡ್ತಾ ಇದ್ದಳು. ಮರುದಿನ ಮುಂಜಾನೆ ಆನಂದನು ಬುದ್ಧರ ಅನುಮತಿ ಪಡೆದು ಆ ಯುವತಿಯ ಮನೆಗೆ ಭೋಜನಕ್ಕೆ ಹೊರಟ. ಪ್ರಕೃತಿಯು ಆನಂದನಿಗಾಗಿ ವಿಧ ವಿಧವಾದ ಅಡುಗೆ ಮಾಡಿದ್ದಳು. ಆನಂದನು ಭೋಜನ ಸ್ವೀಕರಿಸುತ್ತಿರುವಾಗ ಪ್ರಕೃತಿಯು ಆನಂದನಿಗೆ ಹೇಳ್ತಾಳೆ, ನೀವು ಜಾತಿ ಭೇದವನ್ನು ನಂಬಲ್ಲ ಅಂದರೆ, ಮೇಲೂ ಕೀಳು ನಂಬಲ್ಲ ಅಂದರೆ, ನಾನು ನಿಮಗೆ ನನ್ನ ಮನಸ್ಸಿನ ಒಂದು ಮಾತು ಹೇಳಬಹುದೇ? ಆನಂದನು ಹೇಳಿದ, ಖಂಡಿತವಾಗಿಯೂ ಹೇಳಬಹುದು. ಪ್ರಕೃತಿಯು ಹೇಳ್ತಾಳೆ, ನಾನು ನಿಮ್ಮನ್ನು ಬಹಳ ಪ್ರೀತಿಸುತ್ತಿದ್ದೇನೆ. ನೀವೂ ನನ್ನನ್ನು ಪ್ರೀತಿಸುತ್ತೀರಾ? ನಾನು ನಿಮ್ಮೊಂದಿಗೆ ಮದುವೆ ಆಗಲು ಬಯಸುತ್ತಿದ್ದೇನೆ. ಆನಂದನು ಹೇಳಿದ, ಪ್ರೀತಿಸುವುದು ತಪ್ಪೇನೂ ಅಲ್ಲ. ಪ್ರತಿ ಪ್ರಾಣಿಗಳಿಗೆ, ಪ್ರತಿ ಜೀವಿಗಳಿಗೆ ಪ್ರೀತಿಸುವ ಅಧಿಕಾರ ಇದೆ. ಆದರೆ ನಾನು ಮದುವೆ ಆಗಲಾರೆ. ನಾನೊಬ್ಬ ಸನ್ಯಾಸಿ. ನನ್ನ ಜೀವನದ ಗುರಿ ಮದುವೆ ಆಗುವುದಲ್ಲ. ನಾನು ಕೇವಲ ಬುದ್ಧರ ಸೇವೆ ಮಾಡಲು ಬಯಸುತ್ತೇನೆ. ಪ್ರಕೃತಿಯು ಹೇಳ್ತಾಳೆ, ನಾನು ನಿಮ್ಮನ್ನು ಬುದ್ಧರ ಸೇವೆ ಮಾಡುವುದರಿಂದ ತಡೆಯೋದಿಲ್ಲ. ಬದಲಾಗಿ ಎಲ್ಲಾ ಕೆಲಸಗಳಲ್ಲೂ ನಿಮ್ಮ ಸಹಾಯ ಮಾಡುತ್ತೇನೆ. ಆನಂದನು, ನೀವು ಯೋಚಿಸುವಂತೆ ಆಗುವುದಿಲ್ಲ ಎಂದು ಅಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದನು.
ಈಗ ಪ್ರಕೃತಿಯ ಪ್ರೇಮ ವೇದನೆಯಲ್ಲಿ ಬದಲಾಯಿತು. ಅವಳು ಆನಂದನನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಲೇಬೇಕೆಂದು ಆತುರದಲ್ಲಿದ್ದಳು. ಹಗಲು ಇರುಳು ಕೇವಲ ಆನಂದನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದಳು. ಅವಳ ಮನಸ್ಸು ಬೇರೆ ಏನೂ ಬಯಸುತ್ತಿರಲಿಲ್ಲ. ಈ ವಿಷಯ ಅವಳ ತಾಯಿಗೆ ತಿಳಿದಾಗ ಮಗಳ ಈ ಪರಿಸ್ಥಿತಿಯನ್ನು ಕಂಡು ಮಗಳ ದುಃಖದ ನಿವಾರಣೆಗಾಗಿ ಒಂದು ಯೋಜನೆಯನ್ನ ತನ್ನ ಮಗಳಿಗೆ ಹೇಳಿದಳು. ಮಗಳೇ, ನೀನು ನಿನ್ನ ತಾಯಿಯ ಮೇಲೆ ನಂಬಿಕೆ ಇಡು. ಆನಂದನು ಖಂಡಿತವಾಗಿಯೂ ನಿನ್ನವನೇ ಆಗ್ತಾನೆ. ನೀನು ಇನ್ನೊಂದು ಸಾರಿ ಅವನನ್ನು ಭೋಜನಕ್ಕೆ ಆಮಂತ್ರಿಸು. ನಾನು ಅವನ ಭೋಜನದಲ್ಲಿ ಮೂರ್ಛೆ ಹೋಗುವ ಮದ್ದನ್ನು ಬೆರೆಸುತ್ತೇನೆ. ಅದರಿಂದ ಅವನು ನಿದ್ರಾ ಅವಸ್ಥೆಯಲ್ಲಿರುವಾಗ ನೀನು ಅವನೊಂದಿಗೆ ಗಂಧರ್ವ ವಿವಾಹ ಮಾಡಿಕೊ. ಮೊದಲ ಸಾರಿ ಪ್ರಕೃತಿ ಬಹಳ ಆನಂದ ಪಟ್ಟಳು. ಆದರೆ ನಂತರ ಹೇಳ್ತಾಳೆ, ಅಮ್ಮ, ಹೀಗೆ ಮಾಡೋದು ತಪ್ಪಲ್ವಾ? ತಾಯಿ ಹೇಳ್ತಾಳೆ, ಪ್ರೀತಿಯಲ್ಲಿ ಸರಿ ತಪ್ಪು ನೋಡ್ಬಾರ್ದಮ್ಮ. ನೀನು ನಿಜವಾಗಿಯೂ ಅವನನ್ನು ಪ್ರೀತಿಸುವುದಾದರೆ ಹೇಗಾದರೂ ಮಾಡಿ ಅವನನ್ನು ಪಡೆಯಲೇಬೇಕು. ಅಮ್ಮನ ಮಾತನ್ನು ಕೊನೆಗೆ ಒಪ್ಪಿಕೊಂಡು ಪ್ರಕೃತಿಯು ಮರುದಿನ ಮುಂಜಾನೆ ಆನಂದನ ಹತ್ತಿರ ಹೋಗಿ ಕೇಳಿದಳು, ನೀವು ನನ್ನಿಂದಾಗಿ ಬೇಸರದಲ್ಲಿದ್ದೀರಾ? ಆನಂದ ಹೇಳಿದ, ಇಲ್ವಲ್ಲ, ನಾನು ಯಾರಿಂದಲೂ ಬೇಸರದಲ್ಲಿಲ್ಲ. ನಾನು ಬೇಸರಗೊಳ್ಳಲು ನೀವು ಅಂತಹ ಕೆಲಸವನ್ನೇ ಮಾಡಿಲ್ಲವಲ್ಲ. ಹಾಗಿದ್ದರೆ ನಿಮ್ಮ ಮೇಲೆ ಬೇಸರಗೊಳ್ಳುವ ಅವಕಾಶವೇ ಇಲ್ಲ. ಪ್ರಕೃತಿ ಹೇಳ್ತಾಳೆ, ಹಾಗಿದ್ದರೆ ನನ್ನಿಂದಾಗಿ ನೀವು ಬೇಸರಗೊಂಡಿಲ್ಲ ಅಂತಾದರೆ ಇನ್ನೊಮ್ಮೆ ನಮ್ಮ ಮನೆಗೆ ಭೋಜನ ಸ್ವೀಕರಿಸಲು ಬರ್ತೀರಾ? ಆನಂದನು ಹೇಳಿದ, ಸರಿ, ನಾನು ಬುದ್ಧರ ಅನುಮತಿ ಪಡೆದು ಭೋಜನಕ್ಕೆ ಬರುತ್ತೇನೆ. ಮುಂದಿನ ದಿನ ಆನಂದನು ಪ್ರಕೃತಿಯ ಮನೆ ತಲುಪಿದ. ಅವಳು ಆನಂದನಿಗಾಗಿ ವಿಧ ವಿಧವಾದ ಭೋಜನವನ್ನು ತಯಾರಿಸಿದ್ದಳು. ಆನಂದನಿಗೆ ಊಟ ಬಡಿಸಿದಳು. ಪ್ರಕೃತಿಯ ತಾಯಿ ಭೋಜನದ ಒಂದು ಪದಾರ್ಥದಲ್ಲಿ ಮೂರ್ಛೆ ಹೋಗುವ ಒಂದು ಮದ್ದನ್ನು ಬೆರೆಸಿದ್ದಳು. ಆನಂದನು ಆ ಆಹಾರವನ್ನು ಸೇವಿಸಿದ ಕೂಡಲೇ ಮೂರ್ಛೆ ಹೋದ. ಆಗ ಪ್ರಕೃತಿಯ ತಾಯಿ ಮಗಳಿಗೆ ಹೇಳ್ತಾಳೆ, ಮಗಳೇ, ಈಗ ನೀನು ಆನಂದನನ್ನು ನಿನ್ನವನಾಗಿ ಮಾಡಬಹುದು. ಈಗ ನೀನು ಬಹಳ ಸುಲಭವಾಗಿ ಆನಂದನೊಂದಿಗೆ ಗಂಧರ್ವ ವಿವಾಹ ಆಗಬಹುದು. ಪ್ರಕೃತಿ ಹೇಳ್ತಾಳೆ, ಅಮ್ಮ, ಯಾಕೋ ನನಗೆ ಇದು ಸರಿಯಲ್ಲ ಅನಿಸ್ತಿದೆ. ಹೀಗೆ ಮದುವೆ ಆಗೋದು ಸರಿನಾ? ತಾಯಿ ಹೇಳ್ತಾಳೆ, ಸರಿ ತಪ್ಪು ಅಂತ ಯೋಚನೆ ಮಾಡಿಕೊಂಡೇ ಇದ್ರೆ ನಿನಗೆ ಆನಂದ ಎಂದಿಗೂ ಸಿಗಲ್ಲ ನೋಡು. ಆಗ ಪ್ರಕೃತಿಗೆ ಅಮ್ಮನ ಮಾತುಗಳು ಸರಿ ಅನಿಸಿತು. ಅವಳು ವರಮಾಲೆಯನ್ನು ಹಿಡಿದು ಆನಂದನ ಬಳಿ ಬರುತ್ತಿದ್ದಂತೆಯೇ ಎಚ್ಚರಗೊಂಡ ಆನಂದನು ತನ್ನೆದುರು ಹಾರವನ್ನು ಹಿಡಿದು ನಿಂತಿದ್ದ ಪ್ರಕೃತಿಯನ್ನು ನೋಡಿದ. ಪ್ರಕೃತಿಯ ಮುಖ ಭಯದಿಂದ ಬೆವರಿ ಹೋಗಿತ್ತು. ಆನಂದನು ಅವಳನ್ನು ತನ್ನಿಂದ ದೂರ ಸರಿಸಿ ಅವಳಿಗೆ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದ. ಆದರೆ ಪ್ರಕೃತಿಗೆ ಏನೂ ಮಾತನಾಡುವ ಅವಕಾಶವೇ ಇರಲಿಲ್ಲ. ಪ್ರಕೃತಿ ತನ್ನ ತಾಯಿಗೆ ಹೇಳ್ತಾಳೆ, ಅಮ್ಮ, ನಿಮ್ಮಿಂದಾಗಿ ನನ್ನ ಆನಂದನು ನನ್ನಿಂದ ದೂರ ಆದ್ರು. ಈಗ ನನಗೆ ನನ್ನ ಮೇಲೆಯೇ ದ್ವೇಷ ಆಗ್ತಾ ಇದೆ. ನಾನು ಬಹಳ ದೊಡ್ಡ ಪಾಪ ಮಾಡಿದೆ. ನಾನು ಹೀಗೆ ಮಾಡಬಾರದಿತ್ತು. ಮೊದಲು ನನ್ನ ಕೈಯಿಂದ ನೀರಾದರೂ ಕುಡಿತಾ ಇದ್ರು, ಆದರೆ ಇಂದಿನಿಂದ ನನ್ನ ಮುಖವನ್ನೂ ಸಹ ನೋಡೋದಿಲ್ಲ. ಪ್ರಕೃತಿಯ ಮನಸ್ಸಲ್ಲಿ ಗಾಢವಾದ ನೋವು ಮನೆ ಮಾಡಿತು. ಪಾಪದ ಭಾವನೆಯಿಂದ ಕೊರಗುತ್ತಿದ್ದಳು. ರಾತ್ರಿಯೆಲ್ಲ ಅದೇ ಯೋಚನೆಯಲ್ಲಿ ಕಣ್ಣೀರು ಹರಿಸಿದಳು. ನಾನು ಹೀಗೆ ಮಾಡಬಾರದಿತ್ತು, ಎಂತಹ ದೊಡ್ಡ ಅಪರಾಧ ಮಾಡಿದೆ ಅಂತ ಯೋಚನೆ ಮಾಡುತ್ತಲೇ ರಾತ್ರಿಯನ್ನು ಕಳೆದು ಮುಂಜಾನೆ ಆಗುತ್ತಿದ್ದಂತೆ ನೇರವಾಗಿ ಬುದ್ಧರ ಆಶ್ರಮವನ್ನು ತಲುಪಿದಳು. ಹೇ ಮಹಾತ್ಮ ಬುದ್ಧರೇ, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ, ಅದಕ್ಕಾಗಿ ನನಗೆ ದಂಡಿಸಿ. ಬುದ್ಧರು ನಗುತ್ತಾ ಆ ಯುವತಿಗೆ ಹೇಳಿದ್ರು, ಆನಂದನು ನಿನ್ನ ಬಗ್ಗೆ ಎಲ್ಲಾ ಹೇಳಿದ್ದಾನೆ. ನೀನಂತೂ ಯಾವ ಪಾಪವನ್ನೂ ಮಾಡಿಲ್ಲ. ನೀನು ಕೇವಲ ಪ್ರೀತಿಸಿದ್ದೀಯಾ. ಪ್ರಕೃತಿಯು ಹೇಳ್ತಾಳೆ, ಆದರೆ ಆನಂದರು ನನ್ನನ್ನು ಪ್ರೀತಿಸೋದಿಲ್ಲ. ಈಗ ಅವರು ನನ್ನನ್ನು ದ್ವೇಷಿಸುತ್ತಿರಬಹುದು. ಬುದ್ಧರು ಹೇಳ್ತಾರೆ, ಆನಂದ ನಿನ್ನನ್ನು ದ್ವೇಷಿಸೋದಿಲ್ಲ. ಅವನು ಯಾರನ್ನೂ ದ್ವೇಷಿಸೋದಿಲ್ಲ. ಆನಂದ ಕೇವಲ ಪ್ರೀತಿಸುವ ವ್ಯಕ್ತಿ. ಅವನು ನಿನ್ನನ್ನೂ ಪ್ರೀತಿಸುತ್ತಾನೆ. ಅವನದು ಎಲ್ಲರನ್ನೂ ಪ್ರೀತಿಸುವಂತಹ ವ್ಯಕ್ತಿತ್ವ. ನೀನು ಪ್ರೇಮದ ವಾಸ್ತವಿಕ ಭಾವವನ್ನ ತಿಳಿದೇ ಇಲ್ಲ. ಯಾವ ಪ್ರೇಮ ತ್ಯಾಗವನ್ನು ಕಲಿಸುವುದೋ, ಕರುಣೆ ತರಿಸುವುದೋ, ಸುತ್ತಮುತ್ತಲೂ ಶಾಂತಿ ಮತ್ತು ಆನಂದವನ್ನು ತರುವುದೋ ಅದೇ ಪ್ರೇಮ. ಅದೇ ನಿಜವಾದ ಪ್ರೇಮವಾಗಿದೆ. ಅದರ ವಿರುದ್ಧವಾಗಿ ಯಾವ ಪ್ರೇಮ ದುರಾಸೆ ಹುಟ್ಟಿಸುವುದೋ, ಸ್ವಾತಂತ್ರ್ಯ ಕಸಿದುಕೊಳ್ಳುವುದೋ, ಮನಸ್ಸಲ್ಲಿ ನೋವು ಅಶಾಂತಿಯನ್ನು ಹುಟ್ಟಿಸುವುದೋ, ಕ್ರೂರತೆಯನ್ನು ಎಬ್ಬಿಸುವುದೋ, ಕ್ರೋಧವನ್ನು ಬೆಳೆಸುವುದೋ ಮತ್ತು ಪಾಪದ ಕರ್ಮಗಳನ್ನು ಮಾಡಿಸುವುದೋ, ಅಂತಹ ಪ್ರೇಮವನ್ನು ಪ್ರೇಮ ಎಂದು ಹೇಳೋದಿಲ್ಲ. ಅದುವೇ ಕಾಮವಾಗಿ ಬದಲಾಗುತ್ತದೆ. ಆನಂದನಲ್ಲಿ ಈಗಲೂ ಶಾಂತಿ ಇದೆ. ಅವನು ಇವತ್ತೂ ಆನಂದವಾಗಿಯೇ ಇದ್ದಾನೆ. ನಿನ್ನನ್ನು ಭೇಟಿಯಾಗುವ ಮೊದಲು ಎಷ್ಟು ಆನಂದದಿಂದಿದ್ದನೋ ಅಷ್ಟೇ ಆನಂದವಾಗಿ ಇವತ್ತೂ ಇದ್ದಾನೆ. ನಿನ್ನನ್ನು ಮೊದಲು ಎಷ್ಟು ಪ್ರೀತಿಸುತ್ತಿದ್ದನೋ ಇವತ್ತೂ ಅಷ್ಟೇ ಪ್ರೀತಿಸುತ್ತಾನೆ. ಅವನ ಮನಸ್ಸಲ್ಲಿ ಯಾವುದೇ ನೋವಿಲ್ಲ. ಅವನು ಯಾವ ಪಾಪದ ಭಾವನೆಯನ್ನೂ ಮನಸ್ಸಲ್ಲಿ ಇಟ್ಟುಕೊಂಡಿಲ್ಲ.
ಅವನ ಪ್ರೇಮ ವಾಸ್ತವಿಕವಾಗಿದೆ. ಆದರೆ ಅದರ ಪ್ರತಿಕೂಲ ಪರಿಣಾಮ ನೀನು ನಿನ್ನಲ್ಲಿ ನೋಡು. ಯಾವುದನ್ನು ನೀನು ಪ್ರೇಮ ಎಂದು ಹೇಳುತ್ತಿದ್ದೀಯೋ ಅದು ನಿಜವಾಗಿಯೂ ಪ್ರೇಮವೇ? ನೀನು ಸಂತೋಷವಾಗಿದ್ದೀಯಾ? ನಿನ್ನ ಮನಸ್ಸಲ್ಲಿ ಶಾಂತಿ ಇದೆಯಾ? ನಿನ್ನ ಪ್ರೇಮ ನಿನ್ನಿಂದ ತಪ್ಪು ಮಾಡಿಸಲಿಲ್ಲವೇ? ಮೊದಲು ನೀನು ಎಷ್ಟೊಂದು ಸಂತೋಷವಾಗಿದ್ದೆ, ಈಗ ನೀನು ಎಲ್ಲಾ ಸಂತೋಷವನ್ನು ಕಳೆದುಕೊಂಡಿದ್ದೀಯಾ. ಈಗ ಹೇಗೆ ಹೇಳ್ತೀಯಾ ನೀನು ಪ್ರೀತಿಸುತ್ತಿದ್ದೇನೆ ಅಂತ? ಪ್ರಕೃತಿಯು ಗೌತಮ ಬುದ್ಧರ ಕಾಲಿಗೆ ಎರಗಿ ಹೇಳಿದಳು, ಮಹಾತ್ಮರೇ, ನೀವು ಹೇಳುತ್ತಿರುವುದೆಲ್ಲ ಸತ್ಯವೇ. ನಾನು ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನನ್ನನ್ನೂ ಕೂಡ ನಿಮ್ಮ ಸಂಘದಲ್ಲಿ ಸೇರಿಸಿಕೊಳ್ಳಿ. ನಾನು ಕೂಡ ನಿಜವಾದ ಪ್ರೇಮವನ್ನು ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಒಬ್ಬರಲ್ಲ ಒಬ್ಬರನ್ನ ಪ್ರೀತಿಸುತ್ತೇವೆ. ತಂದೆ ತಾಯಿ, ತಮ್ಮ ಮಕ್ಕಳನ್ನ, ಅಕ್ಕ ತಂಗಿಯನ್ನ, ಗಂಡ ಹೆಂಡತಿಯನ್ನ, ಪ್ರಿಯಕರ ತನ್ನ ಪ್ರೇಯಸಿಯನ್ನ, ಎಲ್ಲರಿಗೂ ಪ್ರೇಮ ಬೇಕು. ಆದರೆ ನಾವು ಯಾವ ಪ್ರೇಮದ ಹಿಂದೆ ಬಿದ್ದಿದ್ದೇವೋ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೀವಾ? ವಾಸ್ತವದಲ್ಲಿ ನಾವು ಪ್ರೇಮ ಎಂದು ತಿಳಿದಿರುವುದು ಅದು ಕಾಮದ ಹೊರತು ಬೇರೆ ಏನೂ ಅಲ್ಲ. ಒಂದು ವೇಳೆ ನಿಮ್ಮ ಪ್ರೇಮ ಸ್ವಾರ್ಥದ ಕಡೆಗೆ ತಳ್ಳುತ್ತಿದ್ದರೆ ಆಗ ಅರ್ಥ ಮಾಡಿಕೊಳ್ಳಿ, ನೀವು ಪ್ರೀತಿಸುತ್ತಿಲ್ಲ, ಬದಲಾಗಿ ಅದು ನಿಮ್ಮ ಸ್ವಾರ್ಥವಾಗಿದೆ. ಅದರಿಂದಾಗಿ ಪ್ರೇಮದ ನೆಪ ಒಡ್ಡಿದ್ದೀರಾ. ಯಾಕೆಂದರೆ ನಿಜವಾದ ಪ್ರೇಮ ಪಡೆಯೋದಲ್ಲ, ಬದಲಾಗಿ ಕೊಡುವುದನ್ನು ಕಲಿಸುತ್ತದೆ. ಆಗ ನಮಗೆ ಕೊಡುವುದರಲ್ಲಿಯೂ ಕೊರತೆ ಇರುವುದಿಲ್ಲ. ಹೀಗೆ ನಾವು ಧನಾತ್ಮಕ ಶಕ್ತಿಯಿಂದ ತುಂಬಿಕೊಳ್ಳುತ್ತೇವೆ. ಆಗ ನಿಮ್ಮನ್ನು ಯಾರು ಭೇಟಿಯಾಗುವರೋ ಅವರೂ ಸಂತೋಷ ಪಡುತ್ತಾರೆ. ಗೆಳೆಯರೆ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.